ಗಗನ ಗರ್ಭದಲ್ಲಿ ಗರಿಬಿಚ್ಚಿ ಹಾರುವ ಈ ವಿರಾಟನ ಕಣ್ಣಿಗೆ ತಪ್ಪಿಸಿಕೊಂಡವರು ಇನ್ನು ಯಾರು ಉಳಿದಿಲ್ಲ, ಉಳಿಯುವುದಿಲ್ಲ. ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್, ನನ್ನ ಮುಂದೆ ಹುಟ್ಟಿ ಬೆಳೆದು ಸಂದೀಪ, ನಾನು ಬೀಸುವ ಕುತಂತ್ರದ ಬಲೆಯೊಳಗೆ ನೀನು ಸಿಲುಕಿ ಇಲ್ಲದೆ ಒದ್ದಾಡಬೇಕ. ಆ ನಂತರ ನಿನ್ನ ಮಡದಿಯಾದ ಐಶ್ವರ್ಯದ ಬಾಳಲ್ಲಿ ಬೆಂಕಿಯ ಬಿರುಗಾಳಿಯನ್ನು ಎಬ್ಬಿಸ. ಇಬ್ಬರ ದೇಹದಲ್ಲಿ ಕುತಂತ್ರದ ಬಲೆಯನ್ನು ಬೀಸದೆ ಹೋದರೆ ವಿರಾಟನೇ ಅಲ್ಲ. ಮಹಾರಾಜರು ತುಂಬಾ ಸಂತೋಷದಲ್ಲಿರುವಂತೆ ಕಾಣ್ತಿದೆಯಲ್ಲ, ಏನ್ ಸಮಾಚಾರ? ಏನಾದ್ರೂ ವಿಷಯ ಇದೆಯಾ? ಏನಿಲ್ಲ ಬಾಪ್ರೇಮ, ಈ ಸಂತೋಷಕ್ಕೆ ನೀನೇ ಕಾರಣವಲ್ಲ. ಅಲ್ಲ, ಏನಿದು ಒಗಟಿನ ಮಾತಾಡ್ತಾ ಇದ್ದೀರಾ? ಅದೇನಂತ ಸ್ವಲ್ಪ ಬಿಡಿಸಿ ಹೇಳ್ಬಾರ್ದ? ನನಗೆ ಅರ್ಥ ಆಗ್ತಿಲ್ಲ. ಪ್ರೇಮ, ಬರೇ ಕೊಲೆ ಸುಲಿಗೆ ಎಂಬ ಅತ್ಯಾಚಾರದಲ್ಲಿ ಹಣದ ಆಸೆ, ಹಣದ ದರ್ಪದಿಂದ ಮೆರೆಯುತ್ತಿರುವ ದುರ್ಗದ ದೊರೆಯಂತೆ ಆ ಇನ್ಸ್ಪೆಕ್ಟರ್ ಕುಮಾರ್ ನನಗೆ ಇಂದು ಎದುರಾಗಿದ್ದಾನಲ್ಲ. ಸಾಕು, ನಿಲ್ಲಿಸಿ ನಿಮ್ಮ ವರ್ತನೆಯ ಮಾತುಗಳು. ಏಕೆ ಪ್ರೇಮ, ನಾನೇನಾದರೂ ತಪ್ಪಾಗಿ ವರ್ತಿಸಿದ್ದೇನೆ? ನಿನ್ನನ್ನು ವಣಿಸುವ ಅಗತ್ಯವೂ ನನಗಿಲ್ಲವೇ? ಎರಡೂ ಅಲ್ಲ ವಿರಾಟ್, ನಾನು ಹೇಳಿದ್ದು ಆ ರೀತಿ ಅಲ್ಲ. ನೀವು ನನ್ನ ಸೌಂದರ್ಯವನ್ನು ಕವಿಯಾಗಿ ವರ್ಣಿಸುತ್ತಾ ನಿಂತರೆ ಎಲ್ಲಿ ಮಾತಿನಲ್ಲಿ ಮೋಡಿಯಾಗಿ ನಾನು ಕೊಟ್ಟ ಮಾತನ್ನು ಮರಿತಿರೋ ಅಂತ ಹೇಳಿದೆ ಅಷ್ಟೇ. ಪ್ರೇಮ, ಕೊಟ್ಟ ಮಾತು ಇಟ್ಟ ಗುರಿ ಈ ವಿರಾಟ್ ಎಂದಿಗೂ ತಪ್ಪುವನಲ್ಲ. ನನ್ನ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೀಬೇಕು, ಅಷ್ಟೇ ತಾನೇ? ಪ್ರೇಮ, ನನ್ನ ಆಸ್ತಿ ಪತ್ರವನ್ನೆಲ್ಲ ಬರೆದುಕೊಂಡು ಬಂದಿದ್ದೇನೆ, ತಗೋದಿಕೋ ಪ್ರೇಮ. ತಿರುಕನ ಕನಸು ಕಾಣ್ತಾ ಇದೀಯಾ? ನೋಡ್ತಾ ಇರು, ಇನ್ನು ಸ್ವಲ್ಪ ದಿವಸದಲ್ಲೇ ನಿನಗೆ ಗೊತ್ತಾಗುತ್ತದೆ ನಾನು ನಿನ್ನ ಬಾಳ ಸಂಗಾತಿ ಆಗ್ತೀನೋ ಅಥವಾ ನಿನ್ನ ಬಾಳ್ನ ಹಾಳು ಮಾಡ್ತೀನೋ ಅಂತ. ಏಕೆ ಪ್ರೇಮ ಮೌನವಾಗಿ ನಿಂತು ಬಿಟ್ಟೆ? ಏಕೆ ನನ್ನನ್ನು ಮದುವೆ ಆಗಲು ನಿನಗೆ ಇಷ್ಟವಿಲ್ಲವೇ? ಚೇಚೆ, ಇಷ್ಟ ಇಲ್ಲ ಎಂದು ಹೇಳುವ ಧೈರ್ಯ ನನಗೆಲ್ಲಿಂದ ಬರಬೇಕು ಅಂತೀನಿ. ನೀವು ಆ ರೀತಿ ಕೇಳಿದ ತಕ್ಷಣ ಏನು ಹೇಳಬೇಕು ಅಂತ ಗೊತ್ತಾಗದೆ ಯೋಚನೆ ಮಾಡ್ತಾ ನಿಂತಿದ್ದೆ ಅಷ್ಟೇ. ಹಾಗಾದರೆ ಮತ್ತೆ ಹೇಗೆ ತಡ ಪ್ರೇಮ? ಮುಂದೆ ಬರುವ ಮುಹೂರ್ತದಲ್ಲಿ ನಮ್ಮಿಬ್ಬರ ಮದುವೆ ನಿನಗೆ ಒಪ್ಪಿಗೆಯಾ? ಸರಿ ವಿರಾಟ್, ನಿಮ್ಮಿಷ್ಟದಂತೆ ಆಗಲಿ. ಅಂದ ಹಾಗೆ ಪ್ರಿಯಕರ ಕರೆದ್ರೆ ಇಲ್ಲ ಎನ್ನಲಾರೆ. ಪ್ರೇಮ, ಈ ನಿನ್ನ ಬಿಡುಗಡೆಯಿಂದ ಈ ಮನ್ಮಥನ ಒಂದು ಸರಿ ಮನ್ಮಿಸು ಬಾ ಪ್ರೇಮ.
ಇದೆ, ನಾನೊಂದು ಬರ್ಬೋದೇ? ಹಾಯ್. ಏಯ್, ಆದಷ್ಟು ಬೇಗ ನಿನ್ನ ಆಸ್ತಿನೆಲ್ಲ ಪಡೆದುಕೊಂಡು ನಿನ್ನನ್ನು ಬೀದಿ ಬಿಕಾರಿಯಂತೆ ಮಾಡದಿದ್ದರೆ ನನ್ನ ಹೆಸರು ಪ್ರೇಮ ಎಂಬ ಹೆಣ್ಣೆ ಅಲ್ಲ. ನೋಡಿ, ನಮ್ಮ ಬಾಳಿಗೆ ಆನಂದದ ಭಾಸ್ಕರನು ಉದಿಸುವ ಕಾಲ ಸಂತೋಷದ ಕಾಲ. ಅದಕ್ಕಾಗಿ ನಿಮಗೆ ಈ ಟೋಪಿ ಲಾಟಿಯನ್ನು ಕೊಡಬೇಕು ಅಂತ ಓಡೋಡಿ ಬಂದೆ. ಯಾರವರು? ಕೈ ಬಿಡಿ. ಇಂಥ ಅವಸರದಲ್ಲಿಯೂ ನೀನೇಕೆ ಇಲ್ಲಿ? ಯಾಕೆ ಯಾಕೆ ಆ ರೀತಿ ನೋಡ್ತಾ ಇದ್ದೀರಲ್ಲ? ಆ ದೇವರು ನಿನಗೆ ಎಷ್ಟೊಂದು ಚೆಲುವು ಕೊಟ್ಟಿರುವನಲ್ಲಿ ಎಂದು ನೋಡುತ್ತಿದ್ದೆ. ಏಕೆ ತಪ್ಪೆ? ತಪ್ಪೇನೂ ಇಲ್ಲ. ಯಾಕೆ ಆ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದೆ ಅಷ್ಟೇ. ನೋಡು ವಯಸ್ಸು, ನಿನ್ನ ಕಾಮನ ಬೆಲ್ಲಿನಂತ ಉಪ್ಪು, ಹುಣ್ಣಿಮೆಯ ಚಂದ್ರನಂತ ನಿನ್ನ ಹೊಳಪು, ನಿನ್ನ ಕಮಲವನ್ನು ನೋಡಿದರೂ ಎಂಥ ರಸಿಕನು ಸಹ ಕೂರಂಬಳ್ಳಿಯಂ ಬೆಳೆಯುವುದರಲ್ಲಿ ಸಂತೋಷವಿಲ್ಲ. ನೋಡಿ, ಆಕಾಶದಲ್ಲಿ ಹೊಳೆಯುವ ಆ ಧ್ರುವ ನಕ್ಷತ್ರದಂತೆ ನಮ್ಮಿಬ್ಬರ ಬದುಕು, ಈ ಬಾಳು ಸಂತೋಷದಿಂದ ನಗು ನಗುತ್ತಾ ಇದ್ರೆ ನಿಜಕ್ಕೂ ನಮ್ಮ ಬಾಳಿನಲ್ಲಿ ಅದೆಷ್ಟು ಸುಖ ಅಲ್ಲವೇ? ಹೌದು ಐಶ್ವರ್ಯ, ಗಂಡ ಹೆಂಡತಿ ಎಂದರೆ ಒಂದು ರಥದ ಎರಡು ಚಕ್ರಗಳಿದ್ದಾಗೆ. ಯಾವುದೇ ಒಂದು ಚಕ್ರ ಮುರಿದು ಬಿದ್ದೋದರೆ ಆ ರಥ ಮುಂದಕ್ಕೆ ಸಾಗುವುದಿಲ್ಲ. ಅದರಂತೆ ನಾವುಗಳು ಸಹ ಕಷ್ಟವೇ ಬರಲಿ ಸುಖವೇ ಬರಲಿ, ಇಬ್ಬರಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಕಷ್ಟ ಸುಖಗಳಲ್ಲಿ ಭಾಗವಹಿಸಿದಾಗಲೇ ನಮ್ಮ ಜೀವನಕ್ಕೆ ಒಂದು ಬೆಲೆ ಸಿಗುವುದು. ಹೌದು, ನೀವು ಹೇಳುತ್ತಿರುವ ಮಾತು 100ಕ್ಕೆ 100ರಷ್ಟು ಸತ್ಯ ರೀ. ಆಯ್ಸು, ಇತ್ತೀಚೆಗೆ ನಿಮ್ಮ ಅಣ್ಣನೇಕೆ ಕಾಣುತ್ತೇ ಇಲ್ವಲ್ಲ? ಎಲ್ಲಿಗೆ ಹೋಗಿರಬಹುದು? ಹೌದು ರೀ, ನಾನು ಕೂಡ ಅದನ್ನೇ ಗಮನಿಸ್ತಾ ಇದ್ದೀನಿ. ಪ್ರತಿನಿತ್ಯ ಮನೆ ಕಡೆ ಬರ್ತಾ ಇದ್ದ ನನ್ನಣ್ಣ ಈಗೀಗ ಮನೆಗೆ ಬರುವುದನ್ನೇ ಬಿಟ್ಟು ಬಿಟ್ಟಿದ್ದಾನೆ. ನೋಡಿ, ನೀವೇ ಸ್ವಲ್ಪ ಹೋಗಿ ವಿಚಾರಿಸಿಕೊಂಡು ಬನ್ನಿ. ಸರಿ ಆಯ್ಸು, ನಾನು ಹೇಗೆ ಡ್ಯೂಟಿಗೆ ಹೋಗುತ್ತೀನಲ್ಲ ಹಾಗೆ ವಿಚಾರ ಮಾಡಿಕೊಂಡು ಬರುತ್ತೇನೆ, ನೀನೇನು ಚಿಂತಿಸಬೇಡ. ರೀ, ಅದು ನಾನು ನಿಮ್ಮ ಹತ್ರ ಒಂದು ಮಾತನ್ನು ಹೇಳಬೇಕಾಗಿತ್ತು ರೀ. ಅದು 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 ಏನಂತ ಹೇಳು ಐಶ್ವರ್ಯ. ಅದೇನು ಗೊತ್ತಾ ಹೇಳ, ನಂಗೆ ನಾಚಿಕೆ ಆಗುತ್ತಪ್ಪ. ನೀವು ತಂದೆ ಆಗ್ತಾ ಇದ್ದೀರಾ. ಐಶ್ವರ್ಯ, ಏನು ಹೇಳುತ್ತಿರುವೆ ನೀನು? ನನ್ನ ಮಗುವಿನ ತಾಯಿ ಆಗುತ್ತೀಯಾ? ಐಶ್ವರ್ಯ, ನನಗೆ ಎಷ್ಟೊಂದು ಸಂತೋಷವಾಗುತ್ತದೆ ಎಂದರೆ ಹುಣ್ಣಿಮೆ ದಿನ ಸಮುದ್ರ ಉಕ್ಕಿ ಹರಿದಂತೆ ಸಂತೋಷದ ಸಾಗರ ತೇಲಾಡುತ್ತಿದೆ ಕಣೆ. ಇಂಥ ಸಮಯದಲ್ಲಿ ನಿನಗೆ ಎಂಥ ಬಹುಮಾನ ಕೊಡಲಿ ಚಿನ್ನ? ಹತ್ತಿರ ಬಾ, ಕೊಡುವೆ. ನಮ್ಮಿಬ್ಬರ ಪ್ರೀತಿಯೇ ಬಾಳಿನ ಜ್ಯೋತಿಯಾಗಿ ಬಂದಿರುವಾಗ ನನಗಿನ್ನೇನು ಬೇಡ ರೀ.
ದೂರಾಗಿರಿ ಇನ್ನು ದೂರಾಗಿರಿ ಮಾಡಬಾರ್ದು ಕಣ್ರಿ ಈ ಹಾಳಾದ ಡಾಕ್ಟರ್ ಕೆಲಸ. ಯಾಕಂದ್ರೆ ನಾನು ಬೆಳಗಿನ ಜಾವ 5 ಗಂಟೆಗೆ ಎದ್ದು ನನ್ನ ಕ್ಲಿನಿಕ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಕುರ್ಚಿ ಮೇಲೆ ಕುತ್ಕೊಂಡು ಒಂದು ಗಿರಾಕಿನೂ ಕೂಡ ನನ್ನ ಹತ್ರ ಬರ್ತಾ ಇಲ್ವಲ್ರಿ ಮಾಡಿಸ್ಕೊಳಕ್ಕೆ. ಅಲ್ಲ ರೀ, ನನ್ನ ಹತ್ರ ಎಂತೆಂಥ ಪೇಷಂಟ್ ಬರ್ತಾವಂತೀರಿ. ಒಬ್ಬ ಎಮ್ಮೆ ಹಿಡ್ಕೊಂಡು ಬಂದು, ಡಾಕ್ಟ್ರೇ ನನ್ನ ಎಮ್ಮೆ ಯಾಕೋ ಸಗಣಿ ಆಗ್ತಾಯಿಲ್ಲ ನೋಡ್ರಿ ಅಂತಾನೆ. ಮತ್ತೊಬ್ಬ ಬರ್ತಾನೆ, ಡಾಕ್ಟ್ರೇ ನನ್ನ ನಾಯಿ ಯಾಕೋ ಮರಿ ಆಗ್ತಾಯಿಲ್ಲ ನೋಡ್ರಿ ಅಂತಾನೆ. ಇನ್ನೊಬ್ಬ ಬರ್ತಾನೆ, ಡಾಕ್ಟ್ರೇ ನನ್ನ ಆಕಳ ಯಾಕೋ ಮೇಯ್ತಾ ಇಲ್ಲ ನೋಡ್ರಿ ಅಂತಾನೆ. ಅಲ್ಲ ರೀ, ಈ ಹಳ್ಳಿ ಜನ ನನ್ನನ್ನೇನು ದನಕ್ಕಿರೋ ಡಾಕ್ಟ್ರ್ ಅಂತ ತಿಳಿದಾರು, ಇವ್ರಿಗೇನು ತಲೆಯಲ್ಲಿ ಲದ್ದೆ ಆಯಿತು ಬುದ್ಧಿ ಆಯಿತು ಒಂದು ತಿಳಿಯಂಗಿಲ್ಲ ನೋಡ್ರಿ. ನನ್ನ ಸುದ್ದಿ ಹೇಳೋಕ್ಕೆ ಶುರು ಮಾಡಿದ್ರೆ ಸಂಜೆ ಆದರೂ ಮುಗಿಯೋದಿಲ್ಲ. ಹರರರರರೇ, ಈ ಕಡೆಯಿಂದ ಯಾವುದೋ ಗಿರಾಕಿ ಬಂದಂಗೆ ಕಾಣ್ತೈತೆ, ಬರಲಿ ಬರಲಿ. ನಿನ್ನ ಹತ್ರ ಮಾಡಿಸ್ಕೊಳಕ್ ಬಂದಿದ್ದಿ. ಹಾ, ಏನಂದೆ? ನೀನು ನನ್ನ ಹತ್ರ ಮಾಡಿಸ್ಕೊಳಕ್ ಬಂದಿದ್ದಿ? ನನ್ನ ರಾಣಿ, ನೀನು ಮಾಡಿಸ್ಕೊಳ್ಳೋಕೆ ರೆಡಿ ಆಯ್ತು ಅಂದಮೇಲೆ ನಾನು ಮಾಡಿ ಕಳ್ಸಕ್ಕೆ ನಂದು ಏನು. ಏನ್ರಿ ಅದು ಮಾಡೋದು ನೀವು? ನಿನ್ನ ಮೈ ಮೇಲಿರೋ ಬಟ್ಟೆ ತೆಗೆದು ಹಾಕು ಅಂತ ಹೇಳಿದೆ ನೋಡು. ಅಲ್ಲ, ನೀವು ಎಂತ ಸೀಮೆ ಡಾಕ್ಟರ್ ಅಂತೀನಿ. ನಾನು ಬಂದು ಇನ್ನೂ 1 ನಿಮಿಷನೂ ಆಗಿಲ್ಲ, ಬರೀ ಎತ್ತು ತೋರ್ಸು ಅಂತ ಹೇಳಕತ್ತಿದ್ದೀರ. ನಮ್ದು ಸ್ವಲ್ಪ ಜಡ ಗಿಡ ತಿಳ್ಕೋಬೇಕು, ಆಮೇಲೆ ಇದು ಮಾಡಬೇಕು. ಹೆಂಗ್ ಸೂಜಿ ಆಡ್ತೀರ, ಹೆಂಗ್ ಮಾಡ್ತೀರ, ನಮಗಂತೂ ಒಂದು ಗೊತ್ತಿಲ್ಲ ನೋಡ್ರಿ. ಲೇ ರಂಗೆ, ನನ್ನೇನು ಕಾಂಚಿ ಪಿಂಚಿ ಡಾಕ್ಟರ್ ಅಂತ ತಿಳಿದೇನ ನೀನು? ನೀನು ನೋಡಿದ್ರೆ ಹಂಗೆ ಅನ್ಸದ್, ಮತ್ತೆ ಕಾಂಜಿ ಪಿಂಚಿ ಎಲ್ಲ ನೀನು ಎಲ್ಲ ಖಾಲಿ ಖಾಲಿ ಆಗಿರೋ ಕಾಂಜಿ ಪಿಂಜಿ ಡಾಕ್ಟರ್. ನನ್ನ ಹತ್ರ ಇಂಜೆಕ್ಷನ್ ಅಂತವ ಇದಾವಲ್ಲಿ, ಮುದುಕಿಯರಿಗೆ ಹೆಂಗೆ ಮಾಡಬೇಕು, ಹರೇ ಹುಡುಗಿಯರಿಗೆ ಹೆಂಗೆ ಮಾಡ್ಬೇಕಂತ ನನಗೆ ತುಂಬ ಸರ್ವಿಸ್ ಆಗಿಬಿಟ್ಟದಲ್ಲಿ. ಹೌದೇನ್ರಿ? ಬಿಡ್ರಿ, ನಿಮ್ದು ಭಾರಿ ಚಲೋ ಐತಿ. ಆದ್ರೆ ಸುಸ್ತಾದಾಗ ಹೆಂಗ್ ಮಾಡ್ಬೇಕಂತ ಗೊತ್ತೈತೇನ್ರಿ? ಸುಸ್ತಾದಾಗ ಆಟ ಯಾಕೆ ಆಂಟಿರೆಲ್ಲ ಮಕ್ಕ ಬಿಟ್ಟಾರ ನೋಡ್ರಿ, ಅವಲ್ಲಿ ಹುಡುಗರು ನೋಡ್ಕೊಂಡು ಭಾರಿ ಸಾಕಾಗ್ಬಿಟ್ಟೈತಿ ಆಂಟೇರಿ. ಕಳ್ಸಕ್ಕೆ ನಾವು ರೆಡಿ. ಅದಕ್ಕೆಲ್ಲ ಮಕ್ಕೊಂಬಿಟ್ಟವು. ಹಂಗಂದ್ರೆ ನಮ್ದು ನಿಮ್ದು ವ್ಯವಹಾರ ಅಷ್ಟೇ, ಮತ್ತೆ ಏನೂ ಇಲ್ಲ. ಹಂಗಾದ್ರೆ ಒಂದೇ ಒಂದು ಚುಟ್ಟು ಇಂಜೆಕ್ಷನ್ ಮಾಡಿಸ್ಕೊಳ್ಳೆ, ಆಮೇಲೆ ಫ್ರೀ ಮಾಡ್ತೀನಿ ನೋಡು. ಹಂಗಂದ್ರೆ ಎಲ್ಲಿಗೆ ಮಾಡ್ತೀನಿ ನೀನು? ಮಾಡ್ತೀನಿ, ನಾನು ಮಾಡಿದ್ರೆ ಕೆಳಗಡೆನೇ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಲ್ಲ. ಆಯ್ತಪ್ಪ, ನೀನು ಎಲ್ಲಾದ್ರೂ ಹೆಂಗಾದ್ರೂ ಮಾಡ್ಕ, ಆದ್ರೆ ನನಗೊಂದು ಚೂರು ನೋವು ಆಗ್ಬಾರ್ದು. ಹಂಗ್ ಮಾಡ್ತೀನಿ ಅಂದ್ರೆ ಮಾಡು. ಮಾಡ್ತೀನಿ ಮತ್ತೆ. ಲೇ ರಂಗಿ, ಎಲ್ಲಿಗೆ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ವಲ್ಲಿ. ಎಲ್ಲಿಗೆ ಮಾಡ್ತಿ? ಕೈ ಮಾಡು. ನಾನು ಮಾಡಿದ್ರೆ ಕೆಳಗಡೆನೆ ಮಾಡೋದು, ಮೇಲೆ ಮಾತ್ರ ಯಾವುದೇ ಕಾರಣಕ್ಕೂ ಮಾಡಲ್ಲ ನೋಡು. ಕೆಳಗಾದ್ರೂ ಮಾಡ್ಕ, ಮೇಲಾದ್ರೂ ಮಾಡ್ಕ, ಆದ್ರೆ ನೀನು ಹೇಳ್ದಾಗ ನನಗೆ ನೋವಾಗ್ಬಾರ್ದು. ಹಂಗಂದ್ರೆ ನಾನು ಮಾಡಿಸ್ಕೊಂತೀನಿ, ಇಲ್ಲಾಂದ್ರೆ ನಾನು ಮಾಡಿಸ್ಕೊಳೋದು. ಬೇರೆ ಹುಡುಗನ ಜೊತೆ ಮಾಡಿಸ್ಕೊಂಡ್ಬಿಡ್ತೀನಿ ನೋಡು. ಸರಿ ಕಣ್ರಿ, ನಿಧಾನಕ್ಕೆ ಮಾಡ್ತೀನಿ. ಡಾಕ್ಟ್ರಿ ಮೆಲ್ಲಕ್ಕೆ ಮಾಡ್ರಿ, ನನಗೆ ನೋವಾಗ್ತೈತಿ.
ಸೂಜಿಯಲ್ಲೇ ತೆಗೀರಿ ಮೊದ್ಲು. ಹೈಟ್ ಹಿಡಿಬೇಡಲಿ. ಅಲ್ಲ ಸೂಜಿಯಲ್ಲೇ ತೆಗಿ ಮರಿ, ಏನಿಂದ ಸೂಜಿನೇ ಇಲ್ಲ, ಬರೀ ಬಿಲ್ಡಪ್. ನಮ್ಮ ಮೊದ್ಲಿಗೆ ಹೇಳ್ದೇ ಇಲ್ಲ ಈ ಹುಡುಗರೆಲ್ಲ ಬರೀ ಬಿಲ್ಡಪ್, ಎಲ್ಲ ವೇಸ್ಟ್ ಪಾಡಿಗಳು ಅಂತ. ರಂಜಿ ಆ ನನಗೆ ಭಯ ಆಗ್ತೈತಿ. 3 ಸಾರಿ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಹಾ. ಒಂದೇ ಸಾರಿ ಹಿಂಗ ಅರ್ಧದಲ್ಲಿ ಕೈ ಕೊಟ್ಟು ಹೋದ್ರೆ ಒಂದ್ ಸತಿನೂ ಮಾಡಿಲ್ಲ ಮತ್ತೆ 3 ಸತಿ ಅಂತ. ಇದೇ ಉರುಪಿನಾಗ ಗಾಳಿ. ಸೊಂಟನ ಮುರಿದಿಟ್ಟು ಅದು ಹೆಂಗ್ ಮಾಡಿದ ಏನಪ್ಪ. ಹಾ ಬರ್ರಿ ಬರ್ರಿ ಬರ್ರಿ, ಹೊಸ ಹೊಸ ನಮಿನಿ ಡ್ರೆಸ್ ತಂದಿನಿ, ಬರ್ರಿ ಬರ್ರಿ. ಅಲ್ಲ ಆವತ್ತು ನನ್ನ ಕೈಯಾರೆ ಹಣಿಗೆ ಟಿಕ್ಲಿ ಹಿಡಿಸ್ಕೊಂಡು ಇವತ್ತು ಎಲ್ಲಿ ಹೋಗಿರಬಹುದು? ಅವಳೇನಾದ್ರೂ ಹೋಗಿರಬಹುದಾ? ಅವಳೇನಾದ್ರೂ ಇವತ್ತು ನನ್ನ ಕೈಯಾಗ ಸಿಕ್ಕ್ರ ನನ್ನ ಹತ್ರ ಇರೋ ಡ್ರೆಸ್ಗಳೆಲ್ಲ ಉಡಿಸಿ ಫ್ಯಾಷನ್ ಪ್ರೋ ಕರ್ಕೊಂಡಾಗ ಒಂದು ಬರಾಬರಿ ಡ್ಯಾನ್ಸ್ ಮಾಡ್ತೀನಿ ನೋಡ್ರಿ. ಏ ನೋವನ ಏನದು ಏನೇನು ಮಾತಾಡ್ತೀಯಲ್ಲ, ಹುಚ್ಕಿಚ್ ಹಿಡ್ದೈತೇನ್ ನಿನಗ? ಪಾಪ ನಮ್ಮ ಅಣ್ಣನ ಮೇಲೆ ಸ್ಥಿತಿಯಲ್ಲ, ನಮ್ಮ ಅಣ್ಣ ಏನ್ ಮಾಡಿದ್ ನಿನಗ? ಅಯ್ಯೋ ಅಯ್ಯೋ ನಾವನ ಇಲ್ಲೇ ಇದ್ದಾಳಲ್ಲಪ್ಪ. ಏ ನಿಮ್ಮವನ ಯಾರಂತ ತಿಳಿದಿಯಲ್ಲ? ನನ್ನ ನಿಮ್ಮವನ ಯಾರಂತ ತಿಳಿದಿಯಲ್ಲ? ಯಾರು ನೀನು? ಯಾ ಸೀಮೆ ಗಂಡ್ಸ್ ನೋಡಂತ ಹೇಗೆ ನಿಂದು ಫೇಸ್ ಕಟ್? ನಾನಲ್ಲಿ ಬಳೆ ಮಾರ ಚಂದು ಸಾಬ್. ಹರ್ರಿ ಚಂದು ಸಾಬ್ ಹರಮೈಕ್ಯ. ನೀವೇನು ಬಿಡ್ರಿ, ರಾತ್ರೆಲ್ಲ ಹರಾಮು, ಎಲ್ಲ ಜಾಲಿ ಜಾಲಿ, ಎಲ್ಲ ಖಾಲಿ ಖಾಲಿ. ಅಲ್ಲ ಚಂದು ಸಾಬ್, ಒಂದು ರಾತ್ರಿ ಎಷ್ಟು ನಮೂನಿ ವ್ಯಾಪಾರ ಮಾಡ್ತೀರಿ ಅಂತೀನಿ. ಬಂದ್ರಿ ವ್ಯಾಪಾರ ಹಿಡಿಸ್ಕೊಡ್ರಿ ಅಂತ ನನ್ನ ಕೈ ಮಂಡ್ ಮಾಡಿ ಹಿಟ್ಟೋದ್ರಿ. ಮತ್ತಿನ್ನೊಂದು ಓಣ್ಯಾಗ ಹೋಗಿ ಬಂದ್ರಿ, ಟಿಕ್ಲಿ ತಂದ್ರಿ, ಟಿಕ್ಲಿ ಕೊಡ್ತೀನಿ ಅಂತೇಳಿ ನನ್ನನ್ನೇ ಸೆಟಪ್ ಮಾಡ್ಕೊಂಬಿಟ್ರಿ. ಇವ ಡ್ರೆಸ್ ತಂದಿರಲ್ಲ, ಎಷ್ಟಿದೋ ನಿನ್ನ ಹತ್ರ ಡ್ರೆಸ್ ತೆಗೆದು ತೋರ್ಸ್. ಒಂದು ಡ್ರೆಸ್ ಕೇಳ್ತಿ ಅಂತ ಗೊತ್ತಿತ್ತ
ಗೊತ್ತಿತ್ತಲೇ ಗೊತ್ತಿತ್ತೇನು? ನೋಡಿ ಡ್ರೆಸ್ ಇದು ಯಾರ್ದು ಸಣ್ಣ ಮಗು? ಹಾಕೊಂಡು ನನ್ನ ಜೊತೆಗೆ ಡಿಂಗ್ ಡಾಂಗ್ ಅಂತ ಬಂದ್ರೆ ನಿನಗೆ ನಮ್ಮ ಸೋಮಣ್ಣನ ಕ್ಯಾಶ ಪೇಡೇನೆ ಬೇಕಾಗಿದೆ ಕೊಡಿಸ್. ಅವ್ರ ಇದ್ರಲ್ಲ ಮಾತ್ರ ನಮ್ದು ಅಲ್ಲ ಮರಿಯ. ಇದು ಸಣ್ಣ ಹುಡುಗರ್ದು ಏನ್ ನನ್ನ ವಯಸ್ಸಿಂದ ಹೊಸ ತಂದಿ ಏನು? ಹೊಸ ತಂದಿ ಏನು? ಇಲ್ಲೇನು ಹೊಸ ತಂದಿನ ಅಂತ ಹೇಳಿ ಮತ್ತೆ ಡವ್ ಕೊಡ್ತಾನ ನೀವು ಡವ್ ರಾಜ. ಒದ್ಕೊಂಡಾಗಮ್ಮ ಹಂಗಾದ್ರೆ ಮತ್ತೆ ಎಲ್ಲಿಗೆ ಹೋಗ್ತೀಯ ನೀನು? ನನ್ನನ್ನು ಕರ್ಕೊಂಡೋಗಿ ಎಲ್ಲಿಗೆ ಹೋಗ್ತೀಯ? ಅಲ್ಲಿ ಇಲ್ಲೇ ಕಡೆ ಹತ್ತಿರದಾಗ ನಮ್ಮ ಮಾರಮ್ಮನ ಕಲಾಮಂದಿರದಾಗ. ಹೌದೇನು? ಹಂಗಂದ್ರೆ ಆ ಕುದುರೆ ಹೆಸರು ಏನು? ಈಗ ನೆನಪಾಯ್ತು ನೋಡಿಲ್ಲ ಆ ಕೃತಿಯ ಹೆಸರು ಪ್ರೀತಿಯ ಹೃದಯಕ್ಕೆ ಪ್ರೇಮದ ಸಿಡಿಲು. ವಾ 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 ವಾ. ಪ್ರೇಮಿ ಕಂಡ ಕನಸು ನನಸಾಗುವುದೇ ಅಂತ ಇವಾಗ ಬೊಂಬಾರ್ love ಪ್ರೇಮಿ. story ಐತ್ ನೋಡ್ರಿ. ಹೌದೇನ್ರಿ? ಹಂಗಂದ್ರೆ ಬರ್ರಿ ಮತ್ತೆ ಹೋಗೋಣ, ಜಲ್ದಿ ಮಾಡೋಣ, ಬೇರೆ ತಿಳ್ಕೊಬೇಡ. ಅಯ್ಯೋ ನನ್ನ ರಾಣಿ, ನಿನಗಾಗಿ ತಂದಿರೋ ಈ ಮಿಡಿ ಬೇಡವೇನೆ? ಅಲ್ಲ ಮರಿಯ, ಈಗಿನ ಕಾಲದಾಗ ಹುಡುಗರು ಇದು ಬೇರೆ ಕಲಿಯುಗ ಐತಿ. ಹುಡುಗಿಯರು ಇಂಥದ್ದು ಹಾಕೊಂಬಂದ್ರು ಹುಡುಗರು ಬೀಳಂಗಿಲ್ಲ. ಅದಕ್ಕೆ ನಮ್ಮಂತ ಹುಡುಗಿಯರು ಏನು ಸೆಟಪ್ ಮಾಡ್ಯಾರ ಗೊತ್ತೇನು? ಜೀನ್ಸ್ ಪ್ಯಾಂಟ್, ಬ್ಯಾಗಿ ಪ್ಯಾಂಟ್ ಹಾಕ್ಕೊಂಡು, ಆಫ್ ಶರ್ಟ್ ಹಾಕ್ಕೊಂಡು, ಕಣ್ಣಿಗೊಂದು ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು, ಕಾಲಾಗೆ 2 ಸ್ಲಿಪ್ಪರ್ಸ್ ಹಾಕ್ಕೊಂಡು ಬರ್ತಾ ಇದ್ರ ಹುಡುಗರು ನಮ್ಮಿಂದ ಬೆನ್ನ ಹಚ್ಚಬೇಕು. ಹಂಗಿರ್ಬೇಕು ನಮ್ಮ ಡ್ರೆಸ್. ನಿಂಗೆ ಗೊತ್ತಿತ್ತಲೇ ನೀನು ಈ ತರ ಕೇಳ್ತೀಯ ಅಂತ ನನಗೆ. ಹೆಂಗ? ಹಂಗಂದ್ರೆ ನಿನ್ಗೆ ಏನು ಅರ್ಥ ಆಯ್ತು? ನಂದು ಗೊತ್ತೈತೆ ಅಂದಲ್ಲಿ ಏನು ಗೊತ್ತೈತಿ ನಿಂದು ನನಗೆ? ಅದೇ ಕಣರೆ, ನಿಮ್ಮಂತ ಹುಡುಗಿಯರ್ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಬಂದ್ರೆ ರಸ್ತೆ ಮ್ಯಾಲಿರೋ ಹುಡುಗರು ಮುದುಕರೆಲ್ಲ ನಿನ್ನೆ ನೋಡ್ಬೇಕು. ಅವ್ರು ನೋಡ್ಲಿ ಅಂತಾನೆ ಹಾಕೊಂಬರೋದು, ಮತ್ತೆ ನೋಡು ಅವ್ರ ಕಣ್ಣು ಹೋಗ್ಲಿ ಅಂತಾನೆ ಹಾಕೊಂಬರೋದು ನಮ್ಮಂತ ಹುಡುಗಿಯರು. ಅದಕ್ಕೆ ಮತ್ತೆ ಇಷ್ಟೊಂದು ಮುಂದೆ ಹೊರದಿರೋದು ಇದು. ಹಂಗಂದ್ರ ಬಾ ಮತ್ತೆ ಹೋಗೋಣ. ಹಂಗಾದ್ರೆ ಮತ್ತೆ ಕತ್ತಡ ಶುರು ಮಾಡಲಿ. ಶುರು ಮಾಡಬೇಡ. ನಾನೊಬ್ಬ ಪ್ರೇಮದ ಹುಚ್ಚ. ನಾನು ಹುಚ್ಚನಲ್ಲ. ನನ್ನನ್ನು ಕಂಡು ನಗುತ್ತೀರಲ್ಲ, ನೀವು ಹುಚ್ಚರ ಅಲ್ಲ. ಅಲ್ಲ, ನೀವು ಹುಚ್ಚರಲ್ಲ, ನಾನು. ಹೌದು, ನಾನು ಹುಚ್ಚ. ಏಕೆ ನಾನು ಹುಚ್ಚನಾದೆ? ಯಾರಿಗಾಗಿ ಹುಚ್ಚನಾದೆ? ಯಾರಿಂದ ಹುಚ್ಚನಾದೆ? ಪ್ರೀತಿಗಾಗಿ ಹುಚ್ಚನಾದೆ.
ನಾನು ಪ್ರೀತಿಸಿದ ಪ್ರಿಯತಮೆಯಿಂದ ದೂರವಾದ ನಾನೊಬ್ಬ ಪ್ರೇಮದ ವಶ. ಏ ಪ್ರೇಮ, ನೀನೇ ನನ್ನ ದೇಗುಲದ ದೇವತೆ ಎಂದು ಪೂಜಿಸಿದೆ. ನಾ ಕಟ್ಟಿದ ಆಶಾ ಗೋಪುರಕ್ಕೆ ನೀನೇ ಸಮುದ್ರವಾದ ಪ್ರೇಮ ಪಲ್ಲವಿ ಎಂದುಕೊಂಡೆ. ಆದರೆ ನಿನ್ನ ಕುತಂತ್ರದ ಮುಂಗಾರಿನ ಮೋಡಗಳ ತಾಕಲಾಟದಿಂದ ಉದ್ಭವಿಸಿದ ಸಿಡಿಲಿನಂತೆ ಬಂದು ನಾ ಕಟ್ಟಿದ ಆಶಾ ಗೋಪುರವನ್ನ ಚಿತ್ರವಾಗುವಂತೆ ಮಾಡಿಬಿಟ್ಟೆಯಲ್ಲ ಗೆಳತಿ, ಮಾಡಿಬಿಟ್ಟೆಯಲ್ಲಿ. ಈ ಭೂಮಿಯ ಮೇಲೆ ಪ್ರೀತಿಸಿದ ಹೃದಯವನ್ನು ಸಾಯವರೆಗೂ ಉಳಿಸಿಕೊಳ್ಳುವುದು ಕಡೆ ಜೀವನದ ದೊಡ್ಡ ಸಾಧನೆ. ಇದೆಲ್ಲ ನಿಮ್ಮಂತ ಮಾಟಗಾತಿಯರಿಗೆ ಹೇಗೆ ತಿಳಿಯಬೇಕು? ನಮ್ಮಂತ ಕರುನಾಡು ಯುವಕರ ಪವಿತ್ರವಾದ ಪ್ರೀತಿಯ ಬೆಲೆ. ಪ್ರೀತಿಸಿದ ಹೃದಯವನ್ನು ಸಾಯವರೆಗೂ ಉಳಿಸಿಕೊಳ್ಳುವುದು ಕಡೆ ಜೀವನದ ದೊಡ್ಡ ಸಾಧನೆ. ಇದೆಲ್ಲ ನಿಮ್ಮಂತ ಮಾಟಗಾತಿಯರಿಗೆ ಹೇಗೆ ತಿಳಿಯಬೇಕು? ನಮ್ಮಂತ ಕರುನಾಡು ಯುವಕರ ಪವಿತ್ರವಾದ ಪ್ರೀತಿಯ ಬೆಲೆ. ಪ್ರೀತಿಸುವಾಗ ಬೆಂಕಿಯ ಮಳೆ ಬೀಳಲಿ, ಜಗತ್ತೇ ಪ್ರಳಯವಾಗಿ ಹೋಗಲಿ, ನಾನು ಮಾತ್ರ ನಿನ್ನ ಕೈ ಬಿಡಲಾರೆ ಎಂದು ಹೇಳಿದ ನೀನು ಇಂದು ನನಗೆ ಕೈ ಕೊಟ್ಟು ನನ್ನ ಪ್ರೀತಿ ಪ್ರೇಮಗಳನ್ನೆಲ್ಲ ಬುಡು ಮೇಲ್ ಮಾಡಿಬಿಟ್ಟೆಯಲ್ಲ ಗೆಳತಿ, ಬುಡು ಮೇಲ್ ಮಾಡಿಬಿಟ್ಟೆಯಲ್ಲೇ. ನಾನು ಯಾರಿಗಾಗಿ ಬದುಕಲಿ, ಯಾರಿಗೋಸ್ಕರ ಬದುಕಲಿ? ಪ್ರೇಮ, ನೀನಿಲ್ಲದ ಈ ಬಾಳು ನರಕ ಪ್ರೇಮ, ನರಕ. ನಿನ್ನನ್ನು ಬಿಟ್ಟಿರಲು ಒಂದು ಕ್ಷಣವೂ ನನ್ನಿಂದ ಆಗದು. ಬಾ ಪ್ರೇಮ ಬಾ. ಹೇ ದೇವಾ, ನೀನಾದರೂ ನನ್ನ ಪವಿತ್ರವಾದ ಪ್ರೀತಿಯನ್ನು ಉಳಿಸಲೊಡೆಯ, ಉಳಿಸು. ನಿನಗೆ ಪ್ರತಿನಿತ್ಯ ನನ್ನ ರಕ್ತದಿಂದಲೇ ನಿನಗೆ ತೀರ್ಥಾಭಿಷೇಕ ಮಾಡುತ್ತೇನೆ. ಇಷ್ಟೇ ದೇವಾ, ಇಷ್ಟೇ. ನಿನ್ನಲ್ಲಿ ನಾನು ಬೇಡಿಕೊಳ್ಳುವುದಿಷ್ಟೇ. ಓ ಛ, ನಾನೊಬ್ಬ ಪ್ರೇಮದ ಹುಚ್ಚ. ದೇವನು ಎಲ್ಲಿರುವ ನೀ ಬಲ್ಲೆಯು ಹೇಗಿರುವ, ಕಂಗಳ ಮುಚ್ಚಿ ಆ ಗುಡಿಯೊಳಗೆ ಶಿಲೆಯಾಗಿರುವನು ದೇವಾ, ಶಿಲೆಯಾಗಿರುವನು. ಆ ದೇವನು ಎಲ್ಲಿರುವ ನೀ ಬಲ್ಲೆಯು ಹೇಗಿರುವ, ಆ ದೇವನು ಎಲ್ಲಿರುವ ನೀ ಬಲ್ಲೆಯು ಹೇಗಿರುವ, ಕಂಗಳ ಮುರುಗಿ ಆ ಗುಡಿಯೊಳಗೆ ಶಿಲೆಯಾಗಿರುವನು, ಶಿಲೆಯಾಗಿರುವನು. ಆ ದೇವನು ಎಲ್ಲಿರುವ ಯುಗದಲ್ಲಿ ರಾಮನಾಗಿದ ರಾವಣನನ್ನು ಎದುರಿಸಿದ, ಗೋಕುಲ ಯುಗದಲ್ಲೂ ಕೃಷ್ಣನಾಗಿ ತನ್ನ ಭಕ್ತರನ್ನೆಲ್ಲ ರಕ್ಷಿಸಿದ. ಯುಗದಲ್ಲಿ ರಾಮನಾಗಿಯ ರಾವಣನನ್ನು ಎದುರಿಸಿದ, ಗೋಕುಲ ಯುಗದಲ್ಲಿ ಕೃಷ್ಣನಾಗಿ ತನ್ನ ಭಕ್ತರನ್ನೆಲ್ಲ ರಕ್ಷಿಸಿದ. ಈ ಕಲಿಯುಗದ ಕಲ್ಲಾಗಿ ಕುಳಿತ
ಕುಳಿತ ಆ ದೇವನು ಎಲ್ಲಿರುವ ಈ ಪಲ್ಲವಿಗೆ ಇರುವ ಆ ದೇವನು ಎಲ್ಲಿರುವ ಈ ಪಲ್ಲವಿಗೆ ಇರುವ ಕಂಗಳ ಮುಚ್ಚಿ ಆ ಗುಡಿಯೊಳಗೆ ಸಿಲಯ ಇರುವನು ಸಿಲಯ ಇರುವನು ಈ ಕಾಲದಲ್ಲಿ ದೇವರ ಗುಡಿಗೆ ಜನಗಳು ನನ್ನವ ಹಾಕಿದರು ಹಣವನ್ನು ತೋಚದ ದೇವರ ಮೂರ್ತಿ ಹೊರದೇಶಗಳಿಗೆ ಮಾರಿದರು ಈ ಕಾಲದಲ್ಲಿ ದೇವರ ಗುಡಿಗೆ ಜನಗಳು ನನ್ನವ ಹಾಕಿದರು ಹಣವನ್ನು ತೋಚದ ದೇವರ ಮೂರ್ತಿ ಹೊರದೇಶಗಳಿಗೆ ಮಾರಿದರು ಒಂದು ಕಿರೀಟವ ಹರಸಿ ಬಂದರು ಇಂಥ ಮನುಜರು ಸುಮ್ಮನಿರುವರು ಕಲ್ಲಾಗಿ ಕುಳಿತ ಕಲ್ಲಾಗಿ ಕುಳಿತ